ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ರಾಜವಂಶಸ್ಥ ಯದುವೀರ್ ಒಪ್ಪಿಗೆ ನೀಡಿದ್ದಾರೆ ಅಂತ ಶಾಸಕ ಹರೀಶ್ ಗೌಡ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ತಿರುಮಲದ ಲಡ್ಡು ಕೌಂಟರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿತ್ತು. 47ನೇ ಕೌಂಟರ್ನಲ್ಲಿ ಆಮೇಲೆ ಆರಿಸಿದ್ರಂತೆ, ಶಾರ್ಟ್ ಸರ್ಕ್ಯೂಟ್ ಏನೋ ಆಗಿತ್ತು. ಚಿನ್ನವಂಚುಕಿ ಐಶ್ವರ್ಯ ಗೌಡ 2023ರಲ್ಲಿ ಎಂಎಲ್ಎ ಆಗಬೇಕು ಅನ್ನೋ ಆಸೆಗಾಗಿ ಮೂರೂ ಪಕ್ಷದ ನಾಯಕರಿಗೆ ಕೋಟಿ ಖರ್ಚು ಮಾಡಿ ಸಾಲ ಮಾಡಿಕೊಂಡಿದ್ದಾರಂತೆ. ದೆಹಲಿ ಗಡಿಯ ರೈತರ ಹೋರಾಟ ಬೆಂಬಲಿಸಿ ಇವತ್ತು ಮೈಸೂರು, ಧಾರವಾಡ, ಮಂಡ್ಯ ಸೇರಿ ರಾಜ್ಯದ ವಿವಿಧೆಡೆ ರೈತ ಸಂಘಟನೆಗಳೆಲ್ಲ ಪ್ರತಿಭಟನೆ ಮಾಡಿವೆ. ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಆಸ್ತಿಯನ್ನ ನಮಗೆ ಕೊಡಬೇಕು ಅಂತ ಅವರ ಸಂಬಂಧಿಕರು ಅರ್ಜಿ ಹಾಕಿದ್ರು. ಕೋರ್ಟ್ ವಜಾ ಮಾಡಿದೆ. ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದೆ. 6 ಮಂದಿಯಿಂದ ಬಿಸ್ನೆಸ್ ಏನೋ ಲಾಸ್ ಆಗಿತ್ತಂತೆ. ಅದಕ್ಕೆ ಸಿಟ್ಟಿಗೆ ಎದ್ದುಬಿಟ್ಟು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾದರಿಯಲ್ಲಿ ಗಣರಾಜ್ಯೋತ್ಸವದ ದಿನ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಮುಂದಾಗಿದ್ದ. ಅವರೀಗ ಮನ್ಸೂರ್ನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬೀರಪ್ಪ, ಮೈಲಾರಲಿಂಗ, ರೇವಣಸಿದ್ದಪ್ಪ ಮತ್ತು ಈ ದೇವರ ಅರ್ಚಕರಿಗೆ ಮಾಶಾಸನ ನೀಡುವ ಬಗ್ಗೆ ಸಿಎಂ ಗಮನ ಹರಿಸ್ತಿಲ್ಲ ಅಂತ ಸ್ವಾಮೀಜಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಕ್ಸಲರ ಶರಣಗತಿಯಲ್ಲಿ ದನಗಾಯಿ ಅಜ್ಜಿಯೊಬ್ಬರ ಮಹತ್ವದ ಪಾತ್ರ ಇದೆ. ಮುಖ್ಯವಾಗಿ ಅವರೇ ಇದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಚಿತ್ರದುರ್ಗದ ವಿವಿ ಸಾಗರ ಡ್ಯಾಂ ಭರ್ತಿಯಾಗಿದ್ದು, ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು ತಾಲೂಕಿನ ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ರೈತರು ಜಲಾಶಯಕ್ಕೆ ಪೂಜೆಯನ್ನು ಸಲ್ಲಿಸಿದ್ದಾರೆ.